ನಮಸ್ಕಾರ ಎಲ್ರಿಗೂ. ಐಚ್ಛಿಕ ಕನ್ನಡ ತರಗತಿಗೆ ಸ್ವಾಗತ. ಪ್ರಗತಿಶೀಲ ಸಾಹಿತ್ಯ ಚಳವಳಿ ಕೆಲವು ಟಿಪ್ಪಣಿಗಳು. ಈ ಅವಧಿಯಲ್ಲಿ ನಾವು ಈ ಪ್ರಗತಿಶೀಲ ಸಾಹಿತ್ಯ ಕ್ಷೀಣಿಸೋದಕ್ಕೆ ಏನು ಕಾರಣ, ಅಷ್ಟು ಬೇಗ 1943ರಿಂದ 47 ಕೇವಲ 5-6 ವರ್ಷಗಳಲ್ಲಿ ಈ ಒಂದು ಪ್ರಗತಿಶೀಲ ಸಾಹಿತ್ಯ ಕನ್ನಡ ನಾಡಿನಲ್ಲಿ ಕ್ಷೀಣಿಸುತ್ತೆ. ಇದಕ್ಕೆ ಏನು ಕಾರಣ ಅನ್ನುವಂತಹ ವಿಚಾರವಾಗಿ ಇವತ್ತು ನಾನು ಮಾತನಾಡಲಿದ್ದೇನೆ. ಪ್ರಗತಿಶೀಲ ಸಾಹಿತ್ಯ ಕ್ಷೀಣಿಸೋದಕ್ಕೆ ಕಾರಣಗಳು: ಸೈದ್ಧಾಂತಿಕತೆಯ ಕೊರತೆ. ಮೊದಲನೆಯದಾಗಿ, ಸ್ಪಷ್ಟವಾದ ವರ್ಗ ದೃಷ್ಟಿಕೋನವಾಗಲಿ, ನಿಶ್ಚಿತ ಸಾಮಾಜಿಕ ಸಿದ್ಧಾಂತವಾಗಲಿ ಈ ಪ್ರಗತಿಶೀಲ ಸಾಹಿತ್ಯ ಸಂಘಟನೆಗೆ ಇರಲಿಲ್ಲ. ಇದು ಸೃಷ್ಟಿಯಾಗಿದ್ದೇ ಮೂಲತಃ ಮಾರ್ಕ್ಸ್ ವಾದದ ಹಿನ್ನೆಲೆಯಲ್ಲಿ. ಆದರೆ ಇವರ ಸಾಹಿತ್ಯದಲ್ಲಿ ನಾವು ಸ್ಪಷ್ಟವಾದ ವರ್ಗ ದೃಷ್ಟಿಕೋನವಾಗಲಿ ಸಾಮಾಜಿಕ ಸಿದ್ಧಾಂತವಾಗಲಿ ಕಾಣೋದಿಲ್ಲ. ಅನಕ್ರೂರವರು ತಾವು ಮುನ್ನುಡಿಯಲ್ಲಿ ಹೇಳುವುದೇ ಒಂದು, ಕೃತಿಯಲ್ಲಿ ಮಾಡುವುದೇ ಒಂದು ಅನ್ನುವ ರೀತಿಯಲ್ಲಿ ಅವರ ಕೃತಿಗಳು ನಮಗೆ ಕಾಣ್ತವೆ. ಹೆಚ್ಚಾಗಿ ಈ ಸಾಹಿತಿಗಳು ಅಶ್ಲೀಲತೆಯನ್ನು ತಂದರು. ಇದು ಈ ಸೈದ್ಧಾಂತಿಕತೆಯ ಕೊರತೆ ಬಹಳ ಮುಖ್ಯವಾದ ಕಾರಣವಾಗ್ತದೆ ಈ ಸಾಹಿತ್ಯ ಚಳುವಳಿ ಕ್ಷೀಣಿಸೋದಕ್ಕೆ. ಹಾಗೆಯೇ ಕರ್ನಾಟಕದಲ್ಲಿ ಕಮ್ಯುನಿಸ್ಟ್ ಚಳುವಳಿ ಮತ್ತು ಕಾರ್ಮಿಕ ಸಂಘಟನೆ ಇನ್ನೂ ಶೈಶಾವಸ್ಥೆಯಲ್ಲಿದ್ದವು. ಆಗಲೇ ಈ ಚಳುವಳಿ ಜಾರಿಯಲ್ಲಿತ್ತು. ಆದರೆ ಕಮ್ಯುನಿಸ್ಟ್ ಚಳುವಳಿಯ ಬಗ್ಗೆ ಕನ್ನಡ ನಾಡಿನ ಜನರಿಗೆ ಅಷ್ಟಾಗಿ ಇನ್ನೂ ಜ್ಞಾನ ಇರಲಿಲ್ಲ. ಮತ್ತು ಆ ಒಂದು ಸಮಯದಲ್ಲಿ ಈ ಹೊಸ ಸಾಹಿತ್ಯಕ್ಕೆ ಜನ ಹೊಂದಿಕೊಳ್ಳಲಿಲ್ಲ. ಇನ್ನು ನವೋದಯದ ಗುಂಗಿನಲ್ಲೇ ಇದ್ದರು. ಮತ್ತು ಕಾರ್ಮಿಕ ಸಂಘಟನೆಗಳು ಕೂಡ ಇನ್ನೂ ಶೈಶವಾವಸ್ಥೆಯಲ್ಲಿದ್ದವು. ಇದು ದಿನಗಳು ತುಂಬುವ ಮೊದಲೇ ಹುಟ್ಟಿದ ಕೂಸಿನಂತೆ ಆಯಿತು ಈ ಪ್ರಗತಿಶೀಲ ಸಾಹಿತ್ಯ ಚಳವಳಿ ಅಂತಕ್ಕಂಥದ್ದು. ಹಾಗಾಗಿ ಅದು ದೀರ್ಘಾಯುವಾಗಲಿಲ್ಲ. ಮತ್ತೊಂದು ಮೂರನೆಯ ಒಂದು ಕಾರಣವನ್ನು ನೋಡೋದಾದರೆ, ಶೋಷಿತ ವರ್ಗದವರ ಬಗ್ಗೆ ಇವರಿಗೆ ಅನುಕಂಪ ಮಾತ್ರ ಮುಖ್ಯವಾಯಿತು. ಭಾವುಕತೆಯ ಅಬ್ಬರದಲ್ಲಿ ಕಲಾತ್ಮಕತೆ ಹಿಂದೆ ಸರಿಯಿತು. ಇವರಿಗೆ ಸಾಹಿತ್ಯ ಸಮಾರಾಧನೆ ಮುಖ್ಯವಾಯಿತೇ ವಿನಃ ಸೃಜನಶೀಲತೆ ಮುಖ್ಯವಾಗಲಿಲ್ಲ. ಶೋಷಿತ ವರ್ಗದ ಬಗ್ಗೆ ಇವರಿಗೆ ತುಂಬ ಅನುಕಂಪವಿತ್ತು. ನಿಜವಾಗಲೂ ಅನುಕಂಪವನ್ನು ಯಾರೂ ಬಯಸೋದಿಲ್ಲ. ಶೋಷಿತ ವರ್ಗದವರಾಗಲಿ ಸಮಾಜದ ಯಾರೇ ಶೋಷಿತರಾದರೂ ಕೂಡ ಅನುಕಂಪವನ್ನು ಬಯಸೋದಿಲ್ಲ. ಈಗ ಅಂಗವಿಕಲರನ್ನು ನಾವು ನೋಡ್ತೇವೆ. ಟ್ಯಾಗ್ಲೈನ್ಗಳು ಇರ್ತಾವಲ್ಲಿ, ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅನ್ನುವಂಥದ್ದು. ನಿಜವಾಗ್ಲೂ ಅನುಕಂಪದಿಂದ ಏನೂ ಸಾಧನೆ ಮಾಡೋದಕ್ಕಾಗದು. ಅಯ್ಯೋ ಅಯ್ಯೋ ಅಂತ ಕೂತ್ರೆ ಆಗ್ತದ? ಅದರ ಬದಲಿಗೆ ಆ ಶೋಷಣೆಯನ್ನು ಖಂಡಿಸುವಂತಹ ಮತ್ತು ಆ ಶೋಷಿತ ವರ್ಗ ಹೇಗೆ ಅಭಿವೃದ್ಧಿಯನ್ನು ಸಾಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾವ್ಯ ರಚಿತವಾಗಲಿಲ್ಲ. ಆ ರೀತಿ ಕಾವ್ಯ ರಚನೆಯಾಗಬೇಕಾಗಿತ್ತು. ಮತ್ತು ಇವರ ಕೃತಿಗಳಲ್ಲಿ ಭಾವುಕತೆಯ ಅಬ್ಬರವಿತ್ತು. ಭಾವುಕತೆಯ ಅಬ್ಬರದಲ್ಲಿ ಕಲಾತ್ಮಕತೆ ಹಿಂದೆ ಸರಿತದೆ. ಯಾವ ಕಲೆಯಲ್ಲಾದರೂ ಕೂಡ ಅಷ್ಟೇ, ಹಾಡನ್ನು ಹಾಡುವವರಿಗೆ
ನೀನು ಭಾವುಕನಾಗಿ ಹಾಡಬೇಕಾಗಿರುತ್ತೆ, ಆದರೆ ನೀನು ಆ ಭಾವನೆಯನ್ನು ಹಾಡಿನಲ್ಲಿ ತೋರಿಸ್ಬೇಕೇ ಹೊರತು ನೀನು ಅಳ್ಕೊಂಡು ಕುಂತ್ರೆ ಆಗೋದಿಲ್ಲ ಹಾಡು. ನೀನು ಹತ್ರ ನಿನ್ನ ಕಂಠ ಗದ್ಗದಿತವಾಗ್ತದೆ, ಅದು ಹಾಡು ಸರಿಯಾಗಿ ಬರೋದಿಲ್ಲ. ಯಾವ ಕಲೆಯಾದರೂ ಅಷ್ಟೇ, ಸಾಹಿತ್ಯವಾದರೂ ಅಷ್ಟೇ, ಅಲ್ಲಿ ಭಾವುಕತೆ ಅತಿ ಆಗಬಾರದು. ಆಗ ಕಲಾತ್ಮಕತೆ ಹಿಂದೆ ಸರಿತದೆ. ಈ ಪ್ರಗತಿಶೀಲ ಸಾಹಿತ್ಯದಲ್ಲೂ ಅದೇ ಆಗಿತ್ತು. ಜೊತೆಗೆ ಇವರಿಗೆ ಸಾಹಿತ್ಯ ಸಮಾರಾಧನೆ ಮುಖ್ಯವಾಯಿತು ವಿನ ಸೃಜನಶೀಲತೆ ಮುಖ್ಯವಾಗಲಿಲ್ಲ. ಸೃಜನಶೀಲತೆಯಂತೂ ಈ ಅವಧಿಯಲ್ಲಿ ಸತ್ತು ಹೋಯಿತು ಅಂತ ಹೇಳಬಹುದು. ದಿನಕ್ಕೆ ಹಗಲುಗೊಂದು ರಾತ್ರಿಗೊಂದು ಕೃತಿ ಸೃಷ್ಟಿಯಾಗಕ್ಕೆ ಪ್ರಾರಂಭವಾಯಿತು. ಸೃಜನಶೀಲ ಚಿಂತನೆ ಹಿಂದೆ ಸರಿತು. ಸಾಹಿತ್ಯ ಸಮಾರಾಧನೆ ಮುಖ್ಯ. ಏನು ಕೃತಿಗಳು ಬರಬೇಕು, ನೂರಾರು ಕೃತಿಗಳನ್ನು ಬರೆದು ಹಾಕ್ಬಿಟ್ರು. ಕೃತಿಗಳ ಸಂಖ್ಯೆಯಿಂದ ಒಬ್ಬ ಶ್ರೇಷ್ಠ ಸಾಹಿತಿ ಹುಟ್ಟೋದಿಲ್ಲ. ದೇವನೂರು ಮಹಾದೇವರವರು ಬರೆದದ್ದಷ್ಟು 300 ಪುಟಕ್ಕಿಂತ ಕಡಿಮೆಯ ಸಾಹಿತ್ಯವನ್ನು ಬರೆದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಇವತ್ತಿಗೂ ಕೇವಲ 52 ಪುಟಗಳಷ್ಟು ಇರತಕ್ಕಂತಹ ಒಡಲಾಳ ಕನ್ನಡದ ಶ್ರೇಷ್ಠ 10 ಕಾದಂಬರಿಗಳಲ್ಲಿ ಒಂದು. ನೀವು 10 ಕಾದಂಬರಿಗಳು ಯಾವಾದರೂ ಶ್ರೇಷ್ಠ ಅಂತಿಟ್ರೆ ಅದರಲ್ಲಿ ಒಡಲಾಳ ಬಂತು. ಬರವಣಿಗೆ ಹೆಚ್ಚಾಗಿರಬೇಕಾಗಿಲ್ಲ, ಅದು ಸೃಜನಾತ್ಮಕವಾಗಿ ಮೌಲ್ಯಯುತವಾಗಿ ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಡುವಂತಹ ಬರವಣಿಗೆ ಆಗಬೇಕು. ಈ ನಿಟ್ಟಿನಲ್ಲಿ ಪ್ರಗತಿಶೀಲ ಸಾಹಿತ್ಯ ಬಳಗ ಎಲ್ಲೋ ಮುಗ್ಗರಿಸ್ತು ಅಂತ ಹೇಳಬಹುದಾಗಿದೆ. ಮುಂದುವರೆದ 4ನೇ ಅಂಶವನ್ನು ನಾವು ಗಮನಿಸುವುದಾದರೆ, ಪ್ರಗತಿಶೀಲ ಬರಹಗಾರರ ಬದುಕು ಹೆಚ್ಚು ಸಾಹಿತ್ಯವನ್ನೇ ಅವಲಂಬಿಸಿತ್ತು. ಇದು ಬಹಳ ಮುಖ್ಯ. ಪ್ರಗತಿಶೀಲ ಬರಹಗಾರರ ಬದುಕೇನಿತ್ತು ಅದು ಹೆಚ್ಚು ಸಾಹಿತ್ಯವನ್ನು ಅವಲಂಬಿಸಿತ್ತು. ಪ್ರಗತಿಶೀಲರು ಸಾಹಿತ್ಯವನ್ನು ಅವಲಂಬಿಸಿಕೊಂಡು ಬದುಕ್ತಾ ಇದ್ರು. ಬರವಣಿಗೆಯನ್ನು ಒಂದು ವೃತ್ತಿ ಮಾಡಿಕೊಂಡ್ರು. ಅದರಿಂದ ಹಣ ಸಂಪಾದನೆ ಆಗ್ತದೆ ಅಂಥೇಳಿ ಆಗಲೇ ಹೇಳಿದ್ನಲ್ಲ, ಹಗಲೊಂದು ಕೃತಿ ರಾತ್ರಿಗೊಂದು ಕೃತಿ, ಸುಮ್ಮನೆ ಬರೆದು ಹಾಕು. ಯಾಕೆ ಬರಿತಾ ಇದ್ರು ಹಾಗೆ ಅಂದರೆ ಅದರಿಂದ ಹಣ ಸಂಪಾದನೆ ಮಾಡಬೇಕು ಅಂತ. ಯಾಕಂದರೆ ಬಡತನ ಇತ್ತು ಅವರಲ್ಲಿ. ಹೀಗೆ ಬರಹಗಾರನಿಗೆ ಬರಹದಿಂದ ಬದುಕು ಅನ್ನೋದು ಬಹಳ ಕಷ್ಟ. ಬೇರೆಯವರ ಬದುಕು ಹಸನಾಗೋದಕ್ಕೆ ನೀನು ಬರೀಬೇಕೇ ಹೊರತು ನಿನ್ನ ಬದುಕಿಗಾಗಿ ಅಲ್ಲ. ಯಾರು ಸಮಾಜಕ್ಕಾಗಿ ಬರೀತಾರೆ, ಯಾರು ನಿಸ್ವಾರ್ಥದಿಂದ ಬರೀತಾರೆ, ಆ ಕೃತಿಗಳು ಶ್ರೇಷ್ಠ ಕೃತಿಗಳಾಗ್ತವೆ. ಇನ್ನು ಈ ಪ್ರಗತಿಶೀಲ ಸಾಹಿತ್ಯ ಸಂಘಟನೆಯಲ್ಲಿ ಒಡಕುಂಟಾಯಿತು. ಇದು ಕೆಲವು ವರ್ಷಗಳಿದ್ದರೂ ಅಲ್ಲೇ ಒಡಕು, ಅವರಲ್ಲೇ ಹೊಂದಾಣಿಕೆ ಇಲ್ಲ. ಯಾಕೆಂದರೆ ಒಂದು ಸೈದ್ಧಾಂತಿಕ ನಿಲುವಿನಲ್ಲಿ ಇವ್ರಿಗೆ ಸ್ಪಷ್ಟತೆ ಇಲ್ಲ, ನಿರ್ದಿಷ್ಟತೆ ಇಲ್ಲ. ಹಾಗಾಗಿ ಈ ಒಡಕಾಗ್ತದೆ. 1943ರಲ್ಲಿ ಈ ಸಂಘಟನೆಯಾದಾಗ, ಶಿವಮೊಗ್ಗದಲ್ಲಿ ಈ ಸಂಘಟನೆ ನಡೆದಾಗ ಅಲ್ಲಿ ಎಲ್ಲರೂ ಇದ್ದರು, ಎಲ್ಲರನ್ನೂ ಒಳಗೊಂಡಿತ್ತು. ಆದರೆ 1951ರಲ್ಲಿ ಹಿರಿಯೂರಿನಲ್ಲಿ ನಡೆದಂತಹ ಸಭೆ ಕೇವಲ ಅನಕೃ ಬಳಗಕ್ಕೆ ಮೀಸಲಾಗ್ತದೆ. ಹಿರಿಯೂರು ಇದು ನನ್ನ ಊರು, ನನಗೆ ಹೆಮ್ಮೆ ಇದು, ಹಿರಿಯೂರು ನನ್ನದು ಅಂತ ಹೇಳ್ಕೊಳ್ಳೋದಕ್ಕೆ. ಅಂದರೆ ಕೇವಲ ಇಲ್ಲಿ ಪ್ರಗತಿಶೀಲ ಸಾಹಿತ್ಯ ಸಂಘಟನೆ ಒಂದು ಸಭೆ ನಡೆದಿತ್ತು ಅನ್ನುವ ಉದ್ದೇಶಕ್ಕಲ್ಲ. ನಮ್ಮೂರು ನಮಗೆ ಸವಿಬೆಲ್ಲ, ಮತ್ತೇನು ಹೇಳೋದಿಲ್ಲ. ನೋಡಿ, ಅನಕೃ ಬಳಗಕ್ಕೆ ಇದು ಮೀಸಲಾಯಿತು. ದಾವಣಗೆರೆಯಲ್ಲಿ 1976ರಲ್ಲಿ ನಡೆದ ಸಭೆಯಲ್ಲಿ ನಿರಂಜನರು ಮುಖ್ಯರಾದರು. ಆದರೆ ಇವರಲ್ಲಿ ಈ ನಿರಂಜನ ಮತ್ತು ಅನಕೃರವರ ಚಿಂತನೆಗಳಲ್ಲಿ ತುಂಬ ವ್ಯತ್ಯಾಸ ಇದೆ. ಅನಕೃರವರು ಭಾರತೀಯ ಪುನರುಜ್ಜೀವನದ ಹಿನ್ನೆಲೆಯಲ್ಲಿ ಈ ಸಾಹಿತ್ಯವನ್ನು ರಚಿಸ್ತಾರೆ.
ನಿರಂಜನ ಅವರು ಸಾಮ್ಯವಾದದ ಹಿನ್ನೆಲೆಯಲ್ಲಿ, ಮಾರ್ಕ್ಸ್ವಾದದ ಹಿನ್ನೆಲೆಯಲ್ಲಿ ಸಾಹಿತ್ಯ ಕೃಷಿಗೆ ತೊಡಗುತ್ತಾರೆ. ಅನಕ್ರೂರವರು ಹೇಳ್ತಾರೆ, ನಾನು ಹಿಂದಿನ ತರಗತಿಯಲ್ಲಿ ಅದನ್ನು ಹೇಳಿದ್ದೇನೆ, ರಷ್ಯಾದಿಂದ ಮಾರ್ಕ್ಸ್ನ ತತ್ವಗಳಿಂದ ನಮ್ಮ ಸಾಹಿತ್ಯ ಪ್ರೇರಣೆಗೊಂಡಿದೆ ಅನ್ನುವಂಥವರು ಯಾರಾದರೂ ಇದ್ದೆ, ಅವರು ಒಮ್ಮೆ ಅರಣ್ಯಕಗಳನ್ನು ಸ್ವಲ್ಪ ನೋಡಿ, ನಾವು ನಮ್ಮ ಸಾಹಿತ್ಯಕ್ಕೆ ಪ್ರೇರಣೆಯನ್ನು ಅರಣ್ಯಕಗಳಿಂದ ಪಡ್ಕೊಂಡಿದ್ದೇವೆ, ಉಪನಿಷತ್ತುಗಳಿಂದ ಪಡ್ಕೊಂಡಿದ್ದೇವೆ ಅಂತ ಹೇಳ್ತಾರೆ. ಹಾಗಾಗಿ ಇವರಿಬ್ಬರ ಸೈದ್ಧಾಂತಿಕತೆ, ತಾತ್ವಿಕತೆ ಸರಿ ಹೊಂದುವುದಿಲ್ಲ. ಇಬ್ಬರು ಎರಡು ವಿರುದ್ಧ ದಿಕ್ಕುಗಳು. ಹಾಗಾಗಿ ಪ್ರಗತಿಶೀಲ ಸಾಹಿತ್ಯ ಒಡಕನ್ನು ಕಂಡು ಅದು ಬೇಗ ಕ್ಷೀಣಿಸುತ್ತೆ ಮತ್ತು ಮುಂದುವರಿಯುವುದಿಲ್ಲ. ಆದರೆ ಇವರ ಚಿಂತನೆಗಳು ಮಾತ್ರ ಇನ್ನೂ ನಮ್ಮ ಸಾಹಿತ್ಯ ಕೃತಿಗಳಲ್ಲಿ ನಾವು ಕಾಣ್ತೇವೆ. ಯಾಕಂದರೆ ಸಮತಾವಾದ, ಸಮಾನತೆಯನ್ನು ಹೇಳ್ತಕ್ಕಂಥದ್ದು, ವರ್ಗ ಸಂಘರ್ಷ, ಶ್ರಮಿಕರ ದನಿಯಾಗ್ತಕ್ಕಂಥದ್ದು, ಶೋಷಿತ ವರ್ಗದ ಪರ ನಿಲ್ತಕ್ಕಂಥದ್ದು, ಇವೆಲ್ಲ ಒಳ್ಳೆಯ ತತ್ವಗಳು ಈಗಲೂ ಕೂಡ ನಾವು ಕೃತಿಗಳಲ್ಲಿ ಕಾಣ್ತೇವೆ. ಮುಂದುವರೆದು ನೋಡೋದಾದರೆ ವಿದ್ಯಾರ್ಥಿಗಳೇ, ಈ ಚಳುವಳಿ ನವೋದಯರು ಒಪ್ಪಿಕೊಳ್ಳದ ನವ್ಯರ ತಿರಸ್ಕಾರದ ಇಕ್ಕಟ್ಟಿಗೆ ಸಿಕ್ಕಿಕೊಂಡಿತು. ಈ ಚಳುವಳಿಯನ್ನು ನವೋದಯರು ಒಪ್ಕೊಳ್ಳೋದಿಲ್ಲ, ಪ್ರಗತಿಶೀಲ ಚಳುವಳಿಯನ್ನು. ಯಾಕೆ ಅಂದರೆ ಇದು ನವೋದಯವನ್ನು ತಿರಸ್ಕರಿಸಿ, ಆ ನವೋದಯವನ್ನು ಅವಹೇಳನ ಮಾಡಿ, ಈ ಸಾಹಿತ್ಯ ಏನೂ ಉಪಯೋಗಕ್ಕೆ ಬರೋದಿಲ್ಲ, ಬರೀ ಕನಸು ಕಲ್ಪನೆಗಳನ್ನು ತುಂಬಿಕೊಂಡಿದೆ ಅಂತ ಹೇಳಿ ನವೋದಯ ಸಾಹಿತ್ಯವನ್ನು ಟೀಕೆ ಮಾಡಿ ಬೆಳೆದಂಥ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ. ಮತ್ತು ಇದನ್ನು ಅವರೇ ಹೇಗೆ ಒಪ್ಕೊಳ್ತಾರೆ? ಅವರು ಒಪ್ಕೊಳ್ಳಿಲ್ಲ. ಜೊತೆಗೆ ನವ್ಯರ ತಿರಸ್ಕಾರಕ್ಕೆ ಈ ಪ್ರಗತಿಶೀಲ ಸಾಹಿತ್ಯ ಸಿಕ್ಕಿಕೊಂಡಿತು. ನವ್ಯರು ಪ್ರಗತಿಶೀಲವನ್ನು ತಿರಸ್ಕರಿಸ್ತಾರೆ, ನವೋದಯವನ್ನು ಕೂಡ ತಿರಸ್ಕರಿಸ್ತಾರೆ. ಹೀಗೆ ಎರಡರ ನಡುವೆ ಇಕ್ಕಟ್ಟಿಗೆ ಸಿಕ್ಕಿಕೊಂಡು ಈ ಸಾಹಿತ್ಯ ಕ್ಷೀಣಿಸಿತು. ಇಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಅನಕ್ರು ಅವರ ಸಂಜೆಗತ್ತಲು, ನಗ್ನ ಸತ್ಯ, ಶನಿ ಸಂತಾನ, ತಾರಾಸು ಅವರ ಮಸಣದ ಹೂವು, ಬಸವರಾಜ ಕಟ್ಟಿಮನಿಯವರ ಬೀದಿಯಲ್ಲಿ ಬಿದ್ದವಳು, ಈ ಕಾದಂಬರಿಗಳು ಕನ್ನಡ ಸಾಹಿತ್ಯದಲ್ಲಿ ಅಶ್ಲೀಲ ಶಬ್ದವನ್ನು ಎಳೆದಾಡುವಂತೆ ಮಾಡಿದವು. ಇವು ಹೆಚ್ಚು ಅಶ್ಲೀಲ ಶಬ್ದಗಳಿಂದ ಕೂಡದಂಥವು, ಮತ್ತು ಅಲ್ಲಿ ಬರುವಂತಹ ಪಾತ್ರಗಳು ಅಷ್ಟೇ ವೇಶ್ಯೆಯರ ಪಾತ್ರಗಳು, ಅಶ್ಲೀಲವಾದ ಪದಗಳ ಬಳಕೆ ಮಾಡತಕ್ಕಂಥದ್ದು. ಇವುಗಳಿಂದ ನವೋದಯದವರು ಈ ಸಾಹಿತ್ಯದ ಈ ಲಕ್ಷಣವನ್ನು ಟೀಕಿಸ್ತಾರೆ. ನವ್ಯ ಸಾಹಿತಿಗಳು ಕೂಡ ಇದನ್ನು ಅಲ್ಲಗೆಳಿತಾರೆ. ವೇದಿಕೆಗಳ ಮೇಲೆ ಅಶ್ಲೀಲ ಪದಗಳು ಕುಣಿದಾಡ್ತವೆ, ಅವುಗಳನ್ನು ಉಳಿದವರೆಲ್ಲ ಎಳೆದಾಡ್ತಾರೆ. ಏನಿದು ಸಾಹಿತ್ಯ, ಈ ಥರ ಬರೀತಾರ ಅನ್ನುವಂಥ ರೀತಿಯಲ್ಲಿ. ಇದು ಕೂಡ ಪ್ರಗತಿಶೀಲ ಸಾಹಿತ್ಯ ಕ್ಷೀಣಿಸೋದಕ್ಕೆ ಕಾರಣ. ಬಹಳ ಮುಖ್ಯವಾದ ಕಾರಣ, ಗಾಂಧೀಜಿಯವರ ಮಾಂತ್ರಿಕ ನೇತೃತ್ವದಲ್ಲಿ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳುವಳಿಯ ಅಬ್ಬರ. ಸ್ವಾತಂತ್ರ್ಯ ಚಳುವಳಿಯ ಅಬ್ಬರದ ನಡುವೆ ಎಲ್ಲವೂ ಕೂಡ ಗೌಣವಾದವು. ಎಲ್ಲ ತತ್ವ ಸಿದ್ಧಾಂತಗಳು ಮರೆಯಾದವು. ಎಲ್ಲ ತಾತ್ವಿಕತೆಗಳು, ಸೈದ್ಧಾಂತಿಕ ಹಿನ್ನೆಲೆ ಎಲ್ಲವೂ ಕೂಡ ಮರೆಯಾಯಿತು. ಅದು ಆ ಗಾಂಧಿಗೆ ಇದ್ದಂತಹ ಆ ಒಂದು ಪ್ರಭೆ, ಅವರ ಮಾಂತ್ರಿಕ ಶಕ್ತಿ. ಇದರಿಂದ ಸ್ವಾತಂತ್ರ್ಯ ಅನ್ನೋದು ಬಹಳ ಮುಖ್ಯವಾಯಿತು. ಮೊದಲು ಸ್ವಾತಂತ್ರ್ಯ, ನಂತರ ಉಳಿದದ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಆಲೋಚನೆಯನ್ನು ಮಾಡೋದು ಪ್ರಾರಂಭಿಸಿದ್ರು. ಹಾಗಾಗಿ ಪ್ರಗತಿಶೀಲ ಸಾಹಿತ್ಯ ಹಿನ್ನಡೆಗೆ ಸರಿಬೇಕಾಯಿತು. ಇನ್ನು ಬಹಳ ಮುಖ್ಯವಾಗಿ ಬಹುತೇಕ ಪ್ರಗತಿಶೀಲ ಬರಹಗಾರರು ಮಧ್ಯಮ ವರ್ಗದ ಪಟ್ಟಣ ಪರಿಸರದಿಂದ ಬಂದವರಾಗಿದ್ದರು.
ಇವರ ಶೋಷಣೆಯ ಮಾತುಗಳು ಮೈ ಮೇಲೆ ಎಳೆದುಕೊಂಡು ಹೇಳಿದವಾಗಿದ್ದವು. ಹೌದು, ಪಟ್ಟಣ ಪ್ರದೇಶದಿಂದ ಬಂದಂತಹ ಮಧ್ಯಮ ವರ್ಗದವರು ಇವರೆಲ್ಲರೂ ಬಹಳಷ್ಟು ಜನ ಬಸವರಾಜ ಕಟ್ಟಿಮನಿ ಒಬ್ಬರನ್ನು ಹೊರತುಪಡಿಸಿ ಇವರೆಲ್ಲರೂ ಕೂಡ ಗ್ರಾಮೀಣ ಪ್ರದೇಶದ ಶೋಷಿತ ವರ್ಗದವರ ಶೋಷಣೆಯನ್ನು ಇವರು ಅನುಭವಿಸದೆ ಮೈ ಮೇಲೆ ಎಳೆದುಕೊಂಡು ಅವುಗಳನ್ನು ಕೃತಿಗಳಲ್ಲಿ ಹೇಳ್ತಾ ಇದ್ರು. ಮಹಾಕಾವ್ಯಗಳನ್ನು ಬರೆಯುವಾಗ ಸಮುದ್ರವನ್ನು ನೋಡದೆಯೇ ಸಮುದ್ರ ವರ್ಣನೆ ಮಾಡಿದ ಕವಿಗಳ ಹಾಗೆ ಇವರು ಮಾಡಿದಂತಹ ಕೆಲಸ. ಶೋಷಣೆಯನ್ನು ಇವನು ಅನುಭವಿಸಲಿಲ್ಲ, ಇವನು ಶೋಷಿತನಲ್ಲ. ಹಾಗಿದ್ದರೂ ಅದನ್ನು ಕಲ್ಪನೆ ಮಾಡ್ಕೊಂಡು ಬರೆಯೋದು, ಅಲ್ಲಿ ಎಡುವುದ್ರು ಇವರು. ಕಲ್ಪನೆ ಮಾಡ್ಕೊಂಡು ಬರೆದ್ರು, ಗೊತ್ತಾಯ್ತು ಇವನು ಮೈ ಮೇಲೆ ಎಳ್ಕೊಂಡು ಬರಿತಾ ಇದ್ದಾನೆ. ಅನುಭವ ಇಲ್ಲದೆ ಸಾಹಿತ್ಯ ಸೃಷ್ಟಿ ಸಾಧ್ಯವೇ? ಅನುಭವಿಸಿ ಬರೆದಂಥ ಸಾಹಿತ್ಯಕ್ಕೂ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಸಾಹಿತ್ಯ ಬರೆದದ್ದಕ್ಕೂ ವ್ಯತ್ಯಾಸವಿಲ್ಲವೇ? ಯಾವಾಗಲೂ ಕೂಡ ಅನುಭವದ ಸಾಹಿತ್ಯವೇ ಶ್ರೇಷ್ಠವಾಗ್ತದೆ. ತನಗೆ ಏನು ಗೊತ್ತು, ತಾನು ಏನು ಅನುಭವಿಸಿದ್ದೀನಿ ಅದನ್ನು ಬರಿಬೇಕು. ಆಗ ಮಾತ್ರ ಆ ಸಾಹಿತ್ಯಕ್ಕೆ ಬೆಲೆ ಮತ್ತು ನೆಲೆ. ಇಲ್ಲವಾದರೆ ಎರಡೂ ಇಲ್ಲ. ನೀನು ಏನು ಅನುಭವಿಸಿದೀಯ ಅದನ್ನು ಬರೀ. ನೀನು ಪಟ್ಟಣದಲ್ಲಿ ಇದ್ಬಿಟ್ಟು ಗ್ರಾಮೀಣ ಪರಿಸರವನ್ನು ಚಿತ್ರಣ ಮಾಡೋದಕ್ಕೆ ಹೋದರೆ, ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಸುಬ್ಬಮ್ಮ ಹೆಗ್ಗಡತಿಯಲ್ಲಿ ಮಲೆನಾಡಿನ ಚಿತ್ರಣವನ್ನು ಎಷ್ಟು ಚೆನ್ನಾಗಿ ಕುವೆಂಪುರವರು ಚಿತ್ರಿಸಿಕೊಟ್ಟಿದ್ದಾರೆ ಅಂದರೆ, ಅವರಲ್ಲಿ ಇದ್ದರೂ ಅದಕ್ಕೆ ಬಯಲು ಸೀಮೆಯಲ್ಲಿರೋ ನನ್ನಂಥವನು ಏನೋ ಒಂದು 2 ವರ್ಷ ಶಿವಮೊಗ್ಗದಲ್ಲಿ ಇದ್ದಿದ್ದು ಬಿಟ್ಟರೆ ಅಷ್ಟಕ್ಕೆ ನಾನು ಆ ಮಲೆನಾಡಿನ ಚಿತ್ರವನ್ನು ಕಟ್ಕೊಡೋಕ್ಕೆ ಸಾಧ್ಯವೇ? ಸಾಧ್ಯವಿಲ್ಲ. ಕುಸುಮ ಬಾಲೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನವೋದಯವನ್ನು ಬಿಟ್ಟರೆ ಒಂದು ಹೊಸ ಪ್ರಯೋಗ ಮಾಡಿದಂತಹ ಕೃತಿ ಅಂದರೆ ಕುಸುಮ ಬಾಲೆ. ಆ ಕುಸುಮ ಬಾಲೆಯಲ್ಲಿ ದೇವನೂರು ಅವರು ಬಳಸಿರುವಂಥ ಭಾಷೆ ನಾನು ಬಳಸೋಕೆ ಸಾಧ್ಯವೇ? ಅವರು ಆ ಪ್ರದೇಶದಲ್ಲಿ ಇರೋದ್ರಿಂದ, ಆ ಜನಗಳ ಜೊತೆ ಬೆರೆತಿದ್ದರಿಂದ ಆ ಭಾಷೆಯನ್ನು ಅವರು ತಮ್ಮ ಕೃತಿಯಲ್ಲಿ ತರೋದಕ್ಕೆ ಸಾಧ್ಯವಾಯಿತು. ಮತ್ತು ಆ ಭಾಷೆಯ ಬಳಕೆ ನಿಜಕ್ಕೂ ಕೂಡ ಆ ದೇವನೂರು ಅವರಿಗೆ ಯಶಸ್ಸನ್ನು ತಂದುಕೊಡ್ತು, ಭಾರೀ ಯಶಸ್ಸನ್ನು ತಂದುಕೊಡ್ತು. ಒಡಲಾಳದಲ್ಲೂ ಅಷ್ಟೇ ಅವರು ಪ್ರಾದೇಶಿಕ ಭಾಷೆಯನ್ನು ಬಳಸ್ಕೊಳ್ತಾರೆ. ಎಂಥ ಅದ್ಭುತವಾಗಿ ಬಳಸ್ತಾರೋ ಅವರು. ಅದರಿಂದನೇ ಒಡಲಾಳ ಅಷ್ಟು ಯಶಸ್ಸನ್ನು ಕಂಡಂತಹ ಕೃತಿ. ದಲಿತ ಸಾಹಿತಿಗಳು ಮ್ಯಾಗ್ನಾ ಕಾರ್ಟಾ ಅದು ದಲಿತ ಸಾಹಿತಿಗಳೇ. ಹೇಗೆ ಸಾಹಿತಿಗಳು ದಲಿತ ಸಾಹಿತ್ಯವನ್ನು ಬರೀಬೇಕು ಅನ್ನೋದಕ್ಕೆ ಯಾವುದಾದ್ರೂ ಒಂದು ಆದರ್ಶವಾದ ಕೃತಿ ಇದೆ ಅಂದರೆ ಅದು ಒಡಲಾಳ. ಆಯಿತು ವಿದ್ಯಾರ್ಥಿಗಳೇ, ಈಗ ಇನ್ನು ಮುಂದುವರೆದು ನೋಡೋದಾದರೆ, ನವೋದಯ ಪರಂಪರೆಯನ್ನು ದಂತಗೋಪುರದ ಸಾಹಿತ್ಯ ಪರಂಪರೆ ಎಂದು ಮೂದಲಿಸಿದ ಇವರೇ ಅದಕ್ಕೆ ಬಲಿಯಾದರು. ಪ್ರಗತಿಶೀಲರು ನವೋದಯ ಸಾಹಿತ್ಯವನ್ನು ದಂತಗೋಪುರದ ಸಾಹಿತ್ಯ ಅಂತೇಳಿ ಟೀಕಿಸಿರ್ತಾರೆ. ಅಂದರೆ ಅವರೆಲ್ಲ ಶ್ರೀಮಂತ ವರ್ಗದವರು, ಉನ್ನತ ಸ್ಥಾನದಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಂಥವರು. ಹೌದು, BM ಶ್ರೀ, ಕುವೆಂಪು, ಗೋವಿಂದ ಪೈ, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಇವರೆಲ್ಲ ಉನ್ನತ ವರ್ಗದಲ್ಲಿದ್ದಂಥವರೇ, ಉನ್ನತ ಹುದ್ದೆಯಲ್ಲಿದ್ದಂಥವರೇ. ಆದ್ದರಿಂದ ಅವರನ್ನು ದಂತಗೋಪುರದ ಸಾಹಿತಿಗಳು, ದಂತಗೋಪುರ ಸಾಹಿತ್ಯ ಪರಂಪರೆ ಅಂತ ನೀವು ಟೀಕಿಸಿದ್ರಿ. ಪ್ರಗತಿಶೀಲ ಸಾಹಿತಿಗಳು, ಓಕೆ, ದಟ್ಸ್ ರೈಟ್. ಆದರೆ ನೀವು ಮಾಡಿದ್ದೇನು? ನಿಮ್ಮಲ್ಲೂ ಕೂಡ ಪಟ್ಟಣದಿಂದ ಬಂದಂಥವರೇ. ಅವರಾದರೆ ದಂತಗೋಪುರದ ಸಾಹಿತಿಗಳು ಅಂದರೆ ಅವರು ಅಲ್ಲಿದ್ದವರು ಅದನ್ನೇ ಹೆಚ್ಚಾಗಿ ಬರಿತಾ ಹೋದರು. ಆದರೆ ನೀವು ಗ್ರಾಮೀಣ ಪ್ರದೇಶಗಳಲ್ಲಿ ಇಲ್ಲದೇ ಇದ್ದರೂ ಕೂಡ, ಶೋಷಣೆಯನ್ನು ಅನುಭವಿಸದೇ ಇದ್ದರೂ ಕೂಡ ಅದನ್ನು ಬರೆದ್ರಿ, ಅಲ್ಲಿ ಎಡವಿದ್ರಿ, ನೀವು ಫೇಲ್ ಆದ್ರಿ. ಅವರು ಪಾಸ್ ಆದರು. ಸುಮಾರು 30 ವರ್ಷಗಳು ನವೋದಯ ಸಾಹಿತ್ಯ ಕನ್ನಡದಲ್ಲಿತ್ತು. ಆದರೆ ಪ್ರಗತಿಶೀಲ ಸಾಹಿತ್ಯ 5-6 ವರ್ಷಗಳಲ್ಲಿ ಹೋಯಿತು. ಯಾಕಂದರೆ ಅಲ್ಲಿ ಸತ್ಯ ಇರಲಿಲ್ಲ. ಎಲ್ಲಿ ಸತ್ಯ ಇರುತ್ತೆ ಅಲ್ಲಿ ಶಾಶ್ವತವಾಗಿರ್ತದೆ. ಅದು ಸ್ವಾತಂತ್ರ್ಯ ಆಂದೋಲನದ ಒಡಲಿನಲ್ಲೇ ತೆವಳುತ್ತಿದ್ದ ಅಖಂಡ ಕರ್ನಾಟಕದ ಕನಸು 1947ರ ನಂತರ ಚಳವಳಿಯ ರೂಪ ಪಡೆದು ಪ್ರಗತಿಶೀಲ ಸಾಹಿತ್ಯಕ್ಕೆ ಹಿನ್ನಡೆಯಾಯಿತು. ಸ್ವಾತಂತ್ರ್ಯ ಆಂದೋಲನ ನೋಡಿ, ಪ್ರಗತಿಶೀಲ ಸಾಹಿತ್ಯ ಎಂಥ ಸಮಯದಲ್ಲಿತ್ತಂದರೆ, ಒಂದು ಕಡೆ ಸ್ವತಂತ್ರವನ್ನು ಪಡಿಬೇಕು ಅಂತ
ಜನ ಹೋರಾಟ ಮಾಡ್ತಾಯಿದ್ರು. ಇನ್ನೊಂದು ಕಡೆ ಅಖಂಡ ಕರ್ನಾಟಕದ ಕನಸನ್ನು ಹೊತ್ತವರು ಅಖಂಡ ಕರ್ನಾಟಕದ ಚಳುವಳಿಯನ್ನು ಮಾಡ್ತಾಯಿದ್ರು. ಆದರೆ ಇವರಿಗೆ ಅಖಂಡ ಕರ್ನಾಟಕಕ್ಕಾಗಿ ಹೋರಾಡಬೇಕು ಅಂದರೆ ಅದಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಪಡಿಬೇಕು ಅನ್ನೋದಿತ್ತು. ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತ ಹಾತೊರೆದಿದ್ರು. ಸ್ವಾತಂತ್ರ್ಯ 1947 ಸಿಕ್ಕಿಬಿಡ್ತು. ಯಾವಾಗ ಸ್ವಾತಂತ್ರ್ಯ ಸಿಕ್ತು ಆ ಕ್ಷಣಕ್ಕೆ ಅಖಂಡ ಭಾರತದ ಕನಸು ಜಾಗೃತಗೊಳ್ತು. ನಾವು ಈಗ ಅಖಂಡ ಭಾರತವನ್ನು ನಿರ್ಮಾಣ ಮಾಡಲೇಬೇಕು ಅಂತೇಳಿ ಕನ್ನಡಿಗರೆಲ್ಲ ಪಣ ತೊಟ್ಟರು. ಆಗೇನಾಯಿತು, ಈ ಚಳುವಳಿಯಲ್ಲಿ ಪ್ರಗತಿಶೀಲ ಸಾಹಿತ್ಯ ಚಳುವಳಿ ಕಾಣದ ಹಾಗೆ ಮರೆಯಾಗೋಯಿತು. 1947ಕ್ಕೆ ಪ್ರಗತಿಶೀಲ ಸಾಹಿತ್ಯ ಮುಕ್ತಾಯವಾಯಿತು ಅಂಥೇಳಿ ಹೇಳಲಾಗ್ತದೆ. ವಿದ್ಯಾರ್ಥಿಗಳೇ, ನಾವು ಈ ಅವಧಿಯಲ್ಲಿ ಪ್ರಗತಿಶೀಲ ಸಾಹಿತ್ಯ ಕ್ಷೀಣಿಸೋದಕ್ಕೆ ಏನೆಲ್ಲ ಕಾರಣಗಳಿದ್ವು ಅನ್ನೋದನ್ನು ಅಭ್ಯಾಸ ಮಾಡಿದ್ದೇವೆ. ಈಗ ನಿಮಗೆ ಆಕಾರ ಕೃತಿಗಳು ಅಂದರೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ LS ಶೇಷಗಿರಿರಾವ್, ಶತಮಾನದ ಕನ್ನಡ ಸಾಹಿತ್ಯ GH ನಾಯಕ, ಕನ್ನಡ ಸಾಹಿತ್ಯ ಪುನರ್ಮೌಲೀಕರಣ ಮಾಲೆ ಬರಗೂರು ರಾಮಚಂದ್ರಪ್ಪ, ಭಾರತೀಯ ಸಾಹಿತ್ಯ ಸಮೀಕ್ಷೆ ಪ್ರಧಾನ ಸಂಪಾದಕರು GS ಸಿದ್ಲಿಂಗಯ್ಯ, ಪ್ರಗತಿಶೀಲ ಸಾಹಿತ್ಯ ಚಳವಳಿ ಕೆಲವು ಟಿಪ್ಪಣಿಗಳು ಚಿ ಶ್ರೀನಿವಾಸರಾಜು. ನಾನು ಈ ಅವಧಿಯಲ್ಲಿ ಹೆಚ್ಚು ಚಿ ಶ್ರೀನಿವಾಸ ರಾಜು ಅವರು ಹೇಳಿರ್ತಕ್ಕಂತಹ ಪ್ರಗತಿಶೀಲ ಸಾಹಿತ್ಯ ಚಳವಳಿ ಕೆಲವು ಟಿಪ್ಪಣಿಗಳನ್ನೇ ಬಳಸ್ಕೊಂಡಿದ್ದೇನೆ. ನೀವು ಇನ್ನೂ ಪ್ರಗತಿಶೀಲ ಸಾಹಿತ್ಯದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂದಾಗ ನೀವು ಶೋಧಗಂಗದಲ್ಲಿ ಕೂಡ ಪ್ರಗತಿಶೀಲ ಸಾಹಿತ್ಯದ ಮೇಲೆ ಸಂಶೋಧನೆಗಳು ನಡೆದಿರ್ತವೆ, ಅಲ್ಲೂ ಕೂಡ ನೀವು ಸರ್ಚ್ ಮಾಡ್ಬೋದು. ಮತ್ತು ಎಲ್ಲ ಆಕಾರ ಕೃತಿಗಳನ್ನು ನೋಡಿ ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಇದುವರೆಗೂ ಈ ನನ್ನ ಅವಧಿಯನ್ನು ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಚೆನ್ನಾಗಿ ಅಭ್ಯಾಸ ಮಾಡಿ, ಲಾಕ್ಡೌನನ್ನು ಸದುಪಯೋಗಪಡಿಸ್ಕೊಳ್ಳಿ.